ಜೈ ಹಿಂದ್. ಎಲ್ಲ ನನ್ನ ಇಂಡಿಯನ್ ಏರ್ಫೋರ್ಸ್ಗೆ ಕಾಯ್ತಿರ್ತಕ್ಕಂಥ ಎಲ್ಲ ನನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅನ್ಕೊಳ್ಬಹುದು. ಆ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಯಾರೆಲ್ಲ ಸರ್ ಆಲ್ರೆಡಿ ನಾನು ಈಗ ಎಕ್ಸ್ ಗ್ರೂಪ್ ಮತ್ತು ವೈ ಗ್ರೂಪ್ ಎಕ್ಸಾಮ್ ಅನ್ನ ಬರೆದ್ಬಿಟ್ಟು ಸರ್ ಆಲ್ರೆಡಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದೀನಿ ಸರ್. ಮತ್ತೆ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಸರ್ ನಂದು ಜಸ್ಟ್ ಪಾಯಿಂಟ್ ಅಲ್ಲಿ ಹೋಯ್ತು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಭರ್ಜರಿ ಅವಕಾಶ ಅನ್ಕೊಳ್ಬಹುದು. ಸೊ ಒಂದು ಒಳ್ಳೆಯ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಕರ್ನಾಟಕದ ಸಪರೇಟ್ ಆಗಿರ್ತಕ್ಕಂಥ ಕಟ್ ಆಫ್ ಕೂಡ ನಿಂತ್ಕೊಳ್ಳುತ್ತಾ. ಸೊ ಇದು ಅಗ್ನಿವೀರ್ ವಾಯುದಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥದ್ದು. ಟೋಟಲಿ ಬಂದ್ಬಿಟ್ಟು ಈ ಹುದ್ದೆಗಳಿಗೆ ಮೇಲ್ ಮತ್ತು ಫಿಮೇಲ್ ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ಇದಕ್ಕೆ ನಾವು ಹಾಕ್ಬಹುದಾ ಸರ್? ಆರ್ಟ್ಸ್ ವಿದ್ಯಾರ್ಥಿಗಳು ಹಾಕ್ಬಹುದಾ ಸರ್? ಕಾಮರ್ಸ್ ವಿದ್ಯಾರ್ಥಿಗಳು ಹಾಕ್ಬಹುದಾ? ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದಾ ಸರ್? ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್. ಆಲ್ರೆಡಿ ನಾವು ಇನ್ಸ್ಟಾಗ್ರಾಮ್ ದಲ್ಲಿ ಶಾರ್ಟ್ಸ್ ರೀಲ್ಸ್ ಗಳನ್ನ ನೋಡಿದೀವಿ ಸರ್. ಆದ್ರೂ ಕೂಡ ನಮ್ಗೆ ಅದು ಕನ್ಫ್ಯೂಷನ್ ಆಗ್ತಾ ಇದೆ. ಒಂದು ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಯೂಟ್ಯೂಬ್ ದಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿ ನಿನ್ನೆ ಇಂಟರ್ನೆಟ್ ವಿಡಿಯೋಗಳನ್ನ ನೋಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ನಮ್ಗೆ ಕಾಲ್ ಮತ್ತು ಮೆಸೇಜ್ ಗಳ ಮೂಲಕ ಇನ್ಫಾರ್ಮೇಶನ್ ಗಳನ್ನ ಕೊಡಿ ಸರ್. ಸೊ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಇದೊಂದು ವಿಡಿಯೋನ ಮಾಡಿ ಹಾಕ್ತಾ ಇದೀನಿ. ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ಏನಿದೆಯಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಎಂಡ್ ಮಟ್ಟ ನೋಡ್ಕೊಂಡ್ರೆ ನಿಮಗೆ ಕ್ಲಿಯರಿಟಿ ಇರ್ತಕ್ಕಂಥ ಮಾಹಿತಿ ಕೂಡ ಇದರಲ್ಲಿ ಸಿಗ್ತಾ ಹೋಗುತ್ತಾ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಈ ಸರಿ ನೀನನ್ನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನ ಪಡೆದುಕೊಳ್ಬೇಕು ಅನ್ಕೊಂಡಿದ್ರೆ ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋ. ಫಸ್ಟ್ ಆಫ್ ಆಲ್ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿ ಅಂದ್ರೆ ನಾವು ಕೊಡುವಂತ ಡೈಲಿ ಇನ್ಫಾರ್ಮೇಶನ್ ಗಳಾಗಿರ್ಲಿ, ಯಾವುದೇ ಎಕ್ಸಾಮ್ ಡೇಟ್ ಆಗಿರಲಿ, ಸೊ ಅಡ್ಮಿಟ್ ಕಾರ್ಡ್ ಆಗಿರಲಿ, ಫಿಸಿಕಲ್ ಡೇಟ್ ಆಗಿರಲಿ, ಎಕ್ಸಾಮ್ ಸಿಲೆಬಸ್ ಆಗಿರಲಿ, ಪ್ರತಿಯೊಂದು ನೀನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಗೆ ಯಾವ್ದಾದ್ರು ಒಂದು ಹುದ್ದೆಯನ್ನ ಪಡೆದುಕೊಳ್ಬೇಕಂತ ಆಸೆಯನ್ನ ಹೊತ್ಕೊಂಡಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇವತ್ತೇ ಜಾಯಿನ್ ಆಗ್ಬಹುದು. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಅಗ್ನಿವೀರ್ ಇಂಟೇಕ್ 02-2027 ಅಂತ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ ಆಲ್ರೆಡಿ 2026 01 02 ಕಂಪ್ಲೀಟ್ ಆಗಿದೆ. ಸೊ ಇವಾಗ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಯಾವ್ದಪ್ಪ ಅಂದ್ರೆ ಇಂಟೇಕ್ 02-2027 ನೋಟಿಫಿಕೇಶನ್ ಕನ್ಫರ್ಮೇಶನ್ ಆಯ್ತಾ. ಪ್ರತಿಯೊಬ್ರು ಕೂಡ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಓಕೆ, ಇಲ್ಲಿ ನೋಡ್ಕೊಡ್ರಿ, ಇಂಟೇಕ್ 02-2027 2027 ನೋಟಿಫಿಕೇಶನ್ ಅಡ್ವಾನ್ಸ್ ಆಗಿ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಸರ್, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿಲ್ಲ. 6ನೇ ತಾರೀಕು 6 ಜುಲೈ 2026 ಇಂದ ನಿಮ್ದು ಅಪ್ಲಿಕೇಶನ್ ಡೇಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 26 ಜುಲೈ 2026. ಅಂದ್ರೆ ಕೇವಲ ನಿಮಗೆ ಎಷ್ಟು ಅಂದ್ರೆ 20 ದಿನಗಳ ಮಾತ್ರ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶವನ್ನ ಕೊಡ್ತಾರೆ. ಸರ್ವರ್ ತುಂಬಾನೇ ಬಿಸಿ ಇರುತ್ತೆ. ಯಾರು ಹಾಕ್ಬೇಕು ಅನ್ಕೊಂಡಿರಲ್ಲ, ನಾನು ಹೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಗಳನ್ನ ಅಡ್ವಾನ್ಸ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ರಿಪ್ಪ ಅಂದ್ರೆ ನಾನು ಕೊಡ್ತೀನಿ, ನಿಮ್ಗೆ ಲಿಂಕ್ ಕೂಡ ಕೊಡ್ತೀನಿ. ಸೊ ಲಿಂಕ್ ಬೇಕಾಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ ಸರ್, ಇದಕ್ಕೆ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕಾದ್ರೆ ಏಜ್ ಎಷ್ಟು ಬೇಕು? ಓಕೆ, ಏಜ್ ನೋಡ್ಕೊಡ್ರಿ, ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು 1 ಜುಲೈ 2005. ಓಕೆ, ಏಜ್ ಕನ್ಫರ್ಮೇಶನ್ ಮಾಡ್ಕೊಡ್ರಿ, ಅಂದ್ರೆ ನಿಮಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿ ಕೂಡ ಇದರಲ್ಲಿ ಸಿಗ್ತದ. 1 ಜುಲೈ 2005 ಟು 1 ಜನವರಿ 2010. ಓಕೆ, ನೀವೇನಾದ್ರೂ 1 ಜುಲೈ 2005 ಹಿಡಿದು 1 ಜನವರಿ 2010 ಒಳಗಡೆ ನೀವೇನಾದ್ರೂ ಜನಿಸಿದ್ರೆ 2005 ಹಿಡಿದು 2010 ಒಳಗಡೆ ಏನಾದ್ರೂ ನೀವು ಜನಿಸಿದ್ರಪ್ಪ ಅಂದ್ರೆ ಅಂತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಎಲಿಜಿಬಲ್ ಇದೀರಾ ಅಂತ ಹೇಳಿ ಅವರೊಂದು ಡೇಟ್ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ಡೇಟ್ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಓಕೆ, ಸೊ ಟೋಟಲಿ ಬಂದ್ಬಿಟ್ಟು 22 ಇಯರ್ಸ್ ಒಳಗಡೆ ಇದು ಬರ್ತದ. ನೆಕ್ಸ್ಟ್ ಸರ್, ಇದಕ್ಕೆ ಎಜುಕೇಶನ್ ಏನ್ ಬೇಕಾಗುತ್ತ ಸರ್? ಇದಕ್ಕೆ ಹೈಟ್ ಕೂಡ ಕಡಿಮೆ ಇದೆನಾ? ಓಕೆ, 152 ಸೆಂಟಿಮೀಟರ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ನಿಮ್ದೇನಾದ್ರೂ ಇಂಡಿಯನ್ ಆರ್ಮಿ ಹೈಟ್ ಬಂದಿಲ್ಲ, ಸೊ SSCGD ಹೈಟ್ ಬರೋದಿಲ್ಲ, ಸೊ ಯಾವುದೇ ಟ್ರೇಡ್ಸ್ಮನ್ ಹುದ್ದೆಗೆ ಹೈಟ್ ಬರೋದಿಲ್ಲಪ್ಪ ಅಂದ್ರೆ ನಿಮ್ದು ಎಷ್ಟು ಇರಬೇಕು? ಮೇಲ್ ಮತ್ತು ಫಿಮೇಲ್ ಅವರಿಗೆ ಹೈಟ್ 152 ಇದ್ರೆ ಸಾಕು. ಮೇಲ್ ಅಂಡ್ ಫಿಮೇಲ್ ಎಷ್ಟು
152 ಸೆಂಟಿಮೀಟರ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಪ್ರತಿಯೊಬ್ರು ಕೂಡ ಹೈಟ್ ನಲ್ಲಿ ಪಾಸ್ ಆಗ್ತೀರಿ, ಹೈಟ್ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ ಸರ್, PUC ಅಲ್ಲಿ ಸ್ಕೋರ್ ಏನಾದ್ರು ಮಾಡಿರ್ಬೇಕಾ, ಪರ್ಸೆಂಟೇಜ್ ಏನಾದ್ರು ಮಾಡಿರ್ಬೇಕಾ ಅಂದ್ರೆ ಅಪ್ಲಿಕೇಶನ್ ಹಾಕಕ್ ಬರುತ್ತಾ? ಓಕೆ ನೋಡ್ಕೋ, ನೀನೇನಾದ್ರೂ ಎಕ್ಸ್ ಗ್ರೂಪ್ ಗೆ ಸೈನ್ಸ್ ಮೇಲೆ ಹಾಕ್ತೀನಿ ಅಪ್ಪ ಅಂದಿದ್ಯಪ್ಪ ಅಂದ್ರೆ, ಸೊ ಸೈನ್ಸ್ ಮೇಲೆ ಹಾಕ್ಬೇಕನ್ನುವಂತ ವಿದ್ಯಾರ್ಥಿಗಳು ನೋಡ್ಕೊಳ್ರಿ, ನಿಮ್ದು 12ನೇ ತರಗತಿಯಲ್ಲಿ PUC ಸೈನ್ಸ್ ನಲ್ಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಮತ್ತು ಇಂಗ್ಲಿಷ್ ಟೋಟಲಿ ಅಗ್ರಿಗೇಟ್ ಎಷ್ಟಾಗಿರ್ಬೇಕು? 50% ಅಗ್ರಿಗೇಟ್ ಆಗಿರ್ಬೇಕು. ಎಷ್ಟು? 50% ಅಗ್ರಿಗೇಟ್ ಆಗಿರ್ಬೇಕು. ಬಟ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ, ಇಂಗ್ಲಿಷ್ ಒಂದೇ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಗಳನ್ನ ಪಡೆದಿರಬೇಕು. ಅಕಸ್ಮಾತ್ ಎಲ್ಲ ಸಬ್ಜೆಕ್ಟ್ ನಲ್ಲಿ 90 ಅಬೌವ್ ತಗೊಂಡು ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಏನಾದ್ರು ನೀವು 49 ತಗೊಂಡಿದ್ರೆ ಓಕೆ, ನೀನ್ ಡಿಸ್ಕ್ವಾಲಿಫೈ, ನೀನ್ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಎಲಿಜಿಬಲ್ ಇಲ್ಲ. ಓಕೆ, ಅದರ ಜೊತೆಗೆ ಸರ್ ನನ್ನ ಆರ್ಟ್ಸ್ ಮುಗ್ದಿದೆ, ಸರ್ ನನ್ನ ಕಾಮರ್ಸ್ ಮುಗ್ದಿದೆ, ಸರ್ ನನ್ನ ಡಿಪ್ಲೊಮಾ ಮುಗ್ದಿದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಕೂಡ ನೋಡ್ಕೊಡ್ರಿ. ನೀವೇನಾದ್ರೂ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ನೆಕ್ಸ್ಟ್ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸೊ ಇವೇನಾದ್ರೂ ಕೋರ್ಸ್ ಗಳನ್ನ ಡಿಪ್ಲೊಮಾದಲ್ಲಿ ಮುಗಿಸಿದ್ರಪ್ಪ ಅಂದ್ರೆ ನೀವು ಕೂಡ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50% ಮಾರ್ಕ್ಸ್ ಅನ್ನ ತಗೊಂಡಿರಲೇಬೇಕು. ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಅನ್ನ ತಗೊಂಡಿರಬೇಕು. ಟೋಟಲ್ ಅಗ್ರಿಗೇಟ್ 50 ಆಗಿರಬೇಕು. ಓಕೆ ಸರ್, ಅದರ ಜೊತೆಗೆ ಸರ್ ಅದರ್ ದೆನ್ ಸೈನ್ಸ್, ಸರ್ ನಾನು ಆರ್ಟ್ಸ್ ಇದ್ದೀನಿ, ಕಾಮರ್ಸ್ ಇದ್ದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಕೂಡ ಟೋಟಲ್ ಅಗ್ರಿಗೇಟ್ ಎಷ್ಟಾಗಿರ್ಬೇಕು? 50 ಆಗಿರ್ಬೇಕು. ನಿಮ್ದು ಟೋಟಲ್ ಅಗ್ರಿಗೇಟ್ 50 ಆಗಿರ್ಬೇಕು. ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಗಳನ್ನ ಕಡ್ಡಾಯವಾಗಿ ನೀವು ಕೂಡ ತಗೊಂಡಿರ್ಬೇಕು. ಆರ್ಟ್ಸ್ ಆಗಿರಲಿ, ಕಾಮರ್ಸ್ ವಿದ್ಯಾರ್ಥಿಗಳಾಗಿರಲಿ, ನೀವು ಕೂಡ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಏನಾದ್ರು 49 ತಗೊಂಡ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇಲ್ಲ. ಟೋಟಲಿ ನೀವು ಎಲ್ಲ ಸಬ್ಜೆಕ್ಟ್ ಗಳಲ್ಲಿ 90 ಮಾಡಿದ್ರು ಕೂಡ ನೀವು ಇಂಗ್ಲಿಷ್ ನಲ್ಲಿ 49 ಮಾಡಿದ್ರೆ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಎಲಿಜಿಬಲ್ ಇಲ್ಲ. ಸೊ ಕನ್ಫರ್ಮೇಶನ್ ಆಯ್ತಾ ಎಜುಕೇಶನ್ ಬಗ್ಗೆ, ನಿಮ್ ಕ್ವಾಲಿಫಿಕೇಶನ್ ಬಗ್ಗೆ ಕನ್ಫರ್ಮೇಶನ್ ಆಯ್ತಾ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಹೈಟ್ ಬಗ್ಗೆ 152 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಳ್ರಿ ಅಪ್ಲಿಕೇಶನ್ ಫೀಸ್. ಸರ್ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರ್ತದ? ಅಪ್ಲಿಕೇಶನ್ ಫೀಸ್ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಎಷ್ಟು ನಿಮ್ಗೆ GST ಕಟ್ಟಾಗುತ್ತೆ, ಟೋಟಲ್ ಎಷ್ಟನ್ನು ನೀವು ಆನ್ಲೈನ್ ಪೇ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಟೋಟಲಿ ಬಂದ್ಬಿಟ್ಟು ಅಗ್ನಿವೀರದಲ್ಲಿ 1 ವರ್ಷದಲ್ಲಿ 1 ತಿಂಗಳು ಮಾತ್ರ ನಿಮ್ಗೆ 30 ಡೇಸ್ ಮಾತ್ರ ಲೀವ್ ಇರ್ತದೆ. ಸೊ ಟೋಟಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಟೋಟಲಿ 4 ವರ್ಷ ಆಯ್ತಾ. ಸೊ ಇನ್ನು ಯಾವುದೇ ತರ ಅಂತ ಇನ್ನು ಹೊರಗಡೆ ಹಾಕಿಲ್ಲ ಅಗ್ನಿವೀರ ಬ್ಯಾಚ್ ಗಳನ್ನ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಫಸ್ಟ್ ಆಫ್ ಆಲ್ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರ್ಲಿ ಒಳಗಡೆ ಸೇರ್ಕೊಳ್ಳುವಂತ ಪ್ರಯತ್ನಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ ಸರ್ ಎಕ್ಸಾಮ್ ನಲ್ಲಿ ಕೂಡ ಮಾರ್ಕ್ಸ್ ಯಾವ ತರ ಇರ್ತದ? ಸೊ ನೀವೇನಾದ್ರೂ ಸೈನ್ಸ್ ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ ಅನ್ನ ಬರೀತೀರಪ್ಪ ಅಂದ್ರೆ 60 ನಿಮಿಷ ಎಕ್ಸಾಮ್ ಗೆ ಟೈಮಿಂಗ್ ಇರುತ್ತೆ. ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ಇದರಲ್ಲಿ ಸಬ್ಜೆಕ್ಟ್ ನಲ್ಲಿ ಇರ್ತದೆ. CBSE ಸಿಲೆಬಸ್ 10+2. ನೆಕ್ಸ್ಟ್ ಅದರ ಜೊತೆಗೆ ಅದರ್ ದೆನ್ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ವಿದ್ಯಾರ್ಥಿಗಳು 45 ಮಿನಿಟ್ಸ್ ಎಕ್ಸಾಮ್ ಗೆ ಟೈಮಿಂಗ್ ಇರುತ್ತೆ. ಎಷ್ಟು? 45 ಮಿನಿಟ್ಸ್ ಎಕ್ಸಾಮ್ ಗೆ ಟೈಮಿಂಗ್ ಇರುತ್ತೆ. ಸೊ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ರೀಸನಿಂಗ್, ಜನರಲ್ ಅವೇರ್ನೆಸ್ ನಿಮ್ಗೆ ಎಕ್ಸಾಮ್ ನಲ್ಲಿ ಇರ್ತದ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಇರ್ತದ. ಸೊ ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಕೂಡ 0.25 ನೆಗೆಟಿವ್ ಕೂಡ ಇರುತ್ತೆ. ಎಕ್ಸಾಮ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಕನ್ನಡದಲ್ಲಿ ಎಕ್ಸಾಮ್ ಇದಕ್ಕೆ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಆದ ನಂತರ ಸರ್ ಫಿಸಿಕಲ್ ಅಲ್ಲಿ ಏನಿರ್ತದ? 152 ಸೆಂಟಿಮೀಟರ್ ಹೈಟ್ ಬಗ್ಗೆ ಆಯ್ತು. 1600 ಮೀಟರ್ ರನ್ನಿಂಗ್ ಇರುತ್ತೆ. ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೆ ಕೂಡ 1600 ಮೀಟರ್ ರನ್ನಿಂಗ್ ಇರುತ್ತೆ. ಬಾಯ್ಸ್ ಗೆ ವಿತಿನ್ 7 ಮಿನಿಟ್ ಅಂದ್ರೆ 7 ನಿಮಿಷದ ಒಳಗಡೆ ಬಾಯ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಮಹಿಳೆಯರು 8 ನಿಮಿಷದ ಒಳಗಡೆ ರನ್ನಿಂಗ್ ಅನ್ನ ಕಂಪ್ಲೀಟ್ ಮಾಡಬೇಕು. ಆರಾಮ್ಸೆ ಈಸಿಯಾಗಿ ಕ್ಲಿಯರ್ ಮಾಡ್ತೀರಿ, ಟೆನ್ಷನ್ನೇ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ 100% ಕ್ಲಿಯರ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ ಟೋಟಲಿ ಬಂದ್ಬಿಟ್ಟು 10 ಪುಷಪ್ಸ್. ಎಷ್ಟು? 10 ಪುಷಪ್ಸ್ ಹೊಡಿಬೇಕಾಗುತ್ತೆ 1 ನಿಮಿಷದಲ್ಲಿ. 10 ಪುಷಪ್ಸ್ ಗಳನ್ನ 1 ನಿಮಿಷದಲ್ಲಿ ಹೊಡಿಬೇಕು. ನೆಕ್ಸ್ಟ್ 10 ಸಿಟಪ್ಸ್ ಗಳನ್ನ 1 ನಿಮಿಷದಲ್ಲಿ ಹೊಡಿಬೇಕು. 20 ಸ್ಕ್ವಾಟ್ಸ್ ಅನ್ನ 1 ನಿಮಿಷದಲ್ಲಿ ಹೊಡಿಬೇಕು. ಇದು ಮೇಲ್ ಕ್ಯಾಂಡಿಡೇಟ್ ಗೆ. ಫಿಮೇಲ್ ಕ್ಯಾಂಡಿಡೇಟ್ ಗೆ 10 ಸಿಟಪ್ಸ್ ಗಳನ್ನ 1 ನಿಮಿಷ 30 ಸೆಕೆಂಡ್ ದಲ್ಲಿ ಹೊಡಿಬೇಕು. ನೆಕ್ಸ್ಟ್ 15 ಸ್ಕ್ವಾಟ್ಸ್ ಗಳನ್ನ 1 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು. 100% ಇವೆಲ್ಲದನ್ನು ಕೂಡ ನೀವು ಕ್ಲಿಯರ್ ಮಾಡಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಿ, ಇಲ್ಲಿಕಂದ್ರೆ ಇಲ್ಲ. ಸೊ ಎಕ್ಸಾಮ್ ಪಾಸ್ ಆಗಿಬಿಟ್ಟು ಫಿಸಿಕಲ್ ನಲ್ಲಿ ಫೇಲ್ ಆದ್ರೆ ಅಂದ್ರೆ ಸೊ ನೀವು ಮಾಡಿದ್ದೆಲ್ಲ ವೇಸ್ಟ್. ಅದಾದ್ಮೇಲೆ ಎಡಾಬಿಲಿಟಿ ಟೆಸ್ಟ್ ಅಂತ 1, ಎಡಾಬಿಲಿಟಿ ಟೆಸ್ಟ್ 2 ಅಂತ ಇರ್ತೈತಿ. ಆಮೇಲೆ ಮೆಡಿಕಲ್ ಟೆಸ್ಟ್ ಕೂಡ ಇರ್ತೈತಿ. ಮೆಡಿಕಲ್ ಟೆಸ್ಟ್ ಬಗ್ಗೆ ನಿಮ್ಗೆ 6x6 ಕಲರ್ ಬ್ಲೈಂಡ್ನೆಸ್, ಇಂಡಿಯನ್ ಆರ್ಮಿ ಡಿಫೆನ್ಸ್ ಅಲ್ಲಿ ಯಾವ ತರ ಚೆಕ್ ಮಾಡ್ತಾರಲ್ಲ ಅದೇ ತರನಾಗಿ ನಿಮ್ಗೆ ಮೆಡಿಕಲ್ ಟೆಸ್ಟ್ ಕೂಡ ಇದರಲ್ಲಿ ಚೆಕ್ ಮಾಡ್ತಾರ.
ಸರ್ ಹೌ ಟು ಅಪ್ಲೈ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಾಗಿತ್ತ ಸೈಬರ್ ಸೆಂಟರ್ಗೆ ನಿಮ್ಮ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗುತ್ತಾ. ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಇನ್ನು ಯಾರು ತೆಗೆಸಿಲ್ಲ ನಿವಾಸ ಪ್ರಮಾಣ ಪತ್ರನ ಇವತ್ತೇ ಹೋಗಿ ನಿಮ್ಮ ಸೈಬರ್ ಸೆಂಟರ್ಗೆ ಗ್ರಾಮವನ್ನು ಕರ್ನಾಟಕವನ್ನು ನಾಡ ಕಚೇರಿಯಲ್ಲಿ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಇಂಗ್ಲಿಷ್ ನಲ್ಲಿ ಇದು ಅಪ್ಲಿಕೇಶನ್ ಹಾಕುವಾಗ ಕಡ್ಡಾಯವಾಗಿ ಬೇಕಾಗುತ್ತಾ. ಸೊ ಇವಾಗಲೇ ಹೋಗಿ ಆ ಸರ್ಟಿಫಿಕೇಟ್ ಗಳನ್ನ ತೆಗೆಸ್ಕೊಡ್ರಿ. ಫೋಟೋ, ಸಿಗ್ನೇಚರ್, ಜಿಮೇಲ್ ಐಡಿ ಇಷ್ಟು ಡಾಕ್ಯುಮೆಂಟ್ಸ್ ಗಳಿದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು, ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಸೊ ಫೀಸ್ ಬಂದ್ಬಿಟ್ಟು ನೋಡ್ಕೊಡ್ರಿ, ಟೋಟಲಿ ಬಂದ್ಬಿಟ್ಟು ನಿಮ್ಗೆ 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ವಿತ್ GST ಐತಿ ಎಲ್ಲ ಸೇರಿಬಿಟ್ಟು 750 ಮಟ್ಟ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಕೂಡ ಇದರಲ್ಲಿ ತಗೊಳ್ತಾರೆ. ಎಷ್ಟು 750 ಮಟ್ಟ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಅಪ್ಲಿಕೇಶನ್ ಫೀಸ್ ಎಷ್ಟಾದ್ರೂ ಇರಲಿ, ಫಸ್ಟ್ ಆಫ್ ಆಲ್ ಜಾಬ್ ಸೇರ್ಕೊಳ್ಬೇಕು, ಅದೇ ಒಂದೇ ಟಾರ್ಗೆಟ್ ಅನ್ನ ಇಟ್ಕೊಡ್ರಿ. 100% ಸೆಲೆಕ್ಷನ್ ಆಗೇ ಆಗ್ತೀರಾ. ಸೊ ಇಷ್ಟಕ್ಕೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಕೂಡ ನಿಮ್ಗೆ ಇನ್ನೂ ಡೌಟ್ ಇದೆ ಸರ್, ಇನ್ನೂ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದ್ರೆ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ಖಾಲಿ ಇದೆ, ನಿಮ್ಗೋಸ್ಕರನೇ ಕಮೆಂಟ್ ಸೆಕ್ಷನ್ ಅಂತ ಕೊಟ್ಟಿರ್ತಾರೆ. ಸೊ ಕಮೆಂಟ್ ಗಳನ್ನ ಹಾಕಿ, ಕಮೆಂಟ್ ಗೆ ರಿಪ್ಲೈ ಕೊಡ್ಲಿಲ್ಲ ಅಂತ ಹೇಳಿ ಯಾರು ಕೂಡ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಸೊ ಪ್ರತಿಯೊಂದು ಕಮೆಂಟ್ ಗೆ ರಿಪ್ಲೈ ಕೊಡಕ್ ಆಗ್ತಿಲ್ಲ, ಪ್ರತಿಯೊಂದು ಕಮೆಂಟ್ ಗಳನ್ನ ನಾನು ಓದ್ತಾನೆ ಇರ್ತೀನಿ. ಬಟ್ ಅದರದೇ ಆಗಿರ್ತಕ್ಕಂಥ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ, ತಲೆ ಕೆಡ್ಸ್ಕೊಳ್ಬೇಡ್ರಿ. ನಿಮ್ ಜೊತೆಗೆ ನಾನು ಸಪೋರ್ಟ್ ಇದ್ದೀನಿ, ಎನಿ ಟೈಮ್ ಹೆಲ್ಪ್ ಮಾಡ್ತೀನಿ. ಬಟ್ ನೀವು ಪ್ರಯತ್ನವನ್ನ ಮಾಡಲೇಬೇಕು. ಎಕ್ಸಾಮ್ ಪ್ರಿಪರೇಷನ್ ಆಗಿರಲಿ, ಫಿಸಿಕಲ್ ಪ್ರಿಪರೇಷನ್ ಆಗಿರಲಿ, ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಇದರಲ್ಲಿ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಏರ್ಮೆನ್ ಅಂತ ಕೇಸಂದ, ಮೆಡಿಕಲ್ ಅಸಿಸ್ಟೆಂಟ್ ಅಂತ ಕೇಸಂದ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದ್ದಾರೆ. ಸೊ ಅದಕ್ಕೆ ಯಾರಾದ್ರೂ ನೀವು ರೆಡಿ ಆಗ್ತಿದ್ರಿಪ್ಪ ಅಂತಂದ್ರೆ ಸೊ ಅದಕ್ಕೂ ಕೂಡ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಅದು ನೋಟಿಫಿಕೇಶನ್ ಆಗಿದೆ, ಇವತ್ತು ಸಾಯಂಕಾಲ ಅಥವಾ ನಾಳೆ ಅದ್ರದ್ದು ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ. ಅದು ಸೈನ್ಸ್ ವಿದ್ಯಾರ್ಥಿಗಳು ಹಾಕ್ಬಹುದು, ಡಿ ಫಾರ್ಮಾತಿ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಇದ್ರದ್ದು ಇನ್ನೊಂದು ವಿಡಿಯೋ ಕೂಡ ಮಾಡಾಕ್ತೀನಿ. ಏನಾದ್ರೂ ಕನ್ಫ್ಯೂಷನ್ ಆಗ್ತಾ ಇತ್ತು, ಎಕ್ಸಾಮ್ ಸಿಲೆಬಸ್ ಏನ್ ಓದಬೇಕು, ಸೊ ಯಾವ ತರ ಓದಬೇಕು, ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋದು ಯಾವ ತರ ಅಂತ ನಿಮ್ಗೆ ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಸೊ ನಮ್ಮ ಸಂಸ್ಥೆಯಲ್ಲಿ HI ಡಿಫೆನ್ಸ್ ಅಕಾಡೆಮಿಲಿ ನಾವು ಏರ್ಫೋರ್ಸ್ ಗೆ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಬ್ಯಾಚ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀವಿ, ಇನ್ಫಾರ್ಮೇಶನ್ ಕೊಡ್ತೀವಿ. ನೀವು ಬಂದು ಜಾಯಿನ್ ಆಗಿ ಏರ್ಫೋರ್ಸ್ ಅನ್ನ ಈ ಸರಿ 100% ಜಾಬ್ ಅನ್ನ ಪಡೆದುಕೊಳ್ಳಬಹುದು. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು, ಸೊ ಹೆಲ್ಪ್ ಆಗಿತ್ತು, ಸರಿ ಯೂಸ್ ಆಗಿದೆಯಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ವಿಡಿಯೋನ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು. ಸೊ ಪ್ರತಿಯೊಬ್ಬರಿಗೆ ಏನಾದ್ರು PDF ಬೇಕಾಗಿತ್ತಂದ್ರೆ PDF ಅಂತ ಲಿಂಕ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಮಾಡ್ಕೊಡ್ರಿ. ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಿಮ್ಗೆ PDF ಸಿಗ್ತದ. ಟೆಲಿಗ್ರಾಮ್ ದಲ್ಲಿ ಜಾಯಿನ್ ಆಗಿರ್ತಕ್ಕಂಥವ್ರಿಗೆ ಈ PDF ಅನ್ನ ಶೇರ್ ಮಾಡುತ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.